ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದಿರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೇನ್ರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನು ಆತ ಅಂತೇಳಿ ನೋಡೋಣ್ರಿ. ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ರೀ. ವಿಡಿಯೋ ನೋಡ್ರಿ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣಂತ. ಇವಾಗ ನೋಡ್ರಿ, ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಂಜಾನೆ ಏನೇನು ಮಾಡಬೇಕು ಎಲ್ಲ ಕೆಲಸ ಮಾಡೀನಿ. ಮಾಡ್ಕೆರೆ ಇವಾಗ ಅಡುಗೆ ಮಾಡ್ಬೇಕ್ರಿ. ನಿನ್ನಿದೊಂದು ಸ್ವಲ್ಪ ಅನ್ನ ಟಮಾಟಿ ಸಾರು ಇತ್ತು, ಅದ್ರ ಮೇಲೆ ಏನೋ ಬಿಟ್ಟಿನಿ. ಒಂದು ದಿವಸ ರೊಟ್ಟಿ ಬಡಿತೀನಿ ರೀ. ರೊಟ್ಟಿ ಇಲ್ಲ ಮನ್ಯಾಗ. ರೊಟ್ಟಿ ಬಡೋದು ಆಮೇಲೆ ಒಣಗಿ ಏನು ಮಾಡಬೇಕು ನೋಡ್ತೀನಿ ರೀ. ಇಲ್ಲಿಕ ಬ್ಯಾಡ ಅಂದ್ರಂದ್ರೆ ಅದೇ ಟಮಾಟಿ ಸಾರು ಮೇಲೆ ಬಿಡ್ತೀನಿ ರೀ. ಮಾಡು ಅಂದ್ರಂದ್ರೆ ಇನ್ನೊಂದು ಸ್ವಲ್ಪ ಯಾವ್ದಾರೆ ಸಾರ, ಬ್ಯಾಳೆ ಸಾರ, ಶೇಂಗಾ ಸಾರ ಯಾವ್ದಾರೆ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ, ಮಾಡೋಣತ್ತ. ನಮ್ಗೆ ಒಂದು ಸ್ವಲ್ಪ ಇವತ್ತು ಸಂತಿ ಅದ ರೀ, ಸಂತಿಗೆ ಹೋಗ್ಬೇಕು. ಯಾಕಂದ್ರೆ ಒಟ್ಟ ಖಾರ ಇಲ್ಲರಿ ಮನ್ಯಾಗ. ಖಾರ ಕುಡ್ಸಕ್ಕೆ ಮೆಣಸಿಕಾಯಿ ಅದು ಇದು ತೊಗೊಂಬರ್ಬೇಕು ರೀ. ಟೈಮ್ ಇಲ್ಲರಿ ನನಗೂ, ಅದಕ್ಕೆ ಗಡ್ಬಡ್ದಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ಫಸ್ಟ್ ರೊಟ್ಟಿ ಬಡ್ತೀನಿ ರೀ. ನೀರು ಇಳಿಸೀನಿ, ಅವರು ಜಳಕ ಮಾಡತ್ತಾರ. ರೊಟ್ಟಿ ಬಡ್ದು ಆಮೇಲೆ ಒಣಗಿ ಮಾಡ್ತೀನಿ. ಮಾಡ್ಲಿಕ್ಕಂದ್ರೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೋತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ಬೆಳಗ್ಗೆ ರೊಟ್ಟಿ ಬಡಾಯ್ತೆ ನೋಡ್ರಿ. ಹಿಟ್ಟು ಭಾಳ ದಿನ ಐತಲ್ರಿ ಬೀಸಿಟ್ಟು, ಅದಕ್ಕೆ ಜಿಗಿ ಹಾಕ್ಲತ್ತಿ ನೋಡ್ರಿ. ಇವಾಗ ತೆನೆಗ ಬಿಸಿನೀರು ಕಾಯಿಸ್ಕೆರೆ ಅಂದ್ರೆ ಕಳ ಕುದಿಯತನ ಕಾಯಿಸಿ ಆಮೇಲೆ ಸೋಸಿ ಹಿಟ್ಟಿನಾಗ ಈಗ ಈ ರೀತಿ ಹಾಕ್ಯಾರೆ ಕಲಿಸ್ತೀವಿ ರೀ. ಅದಕ್ಕೆ ಒಂದು ಸ್ವಲ್ಪ ಜಿಗಿ ಬರ್ತಾವೆ, ಆಮೇಲೆ ರೊಟ್ಟಿನೂ ಚಂದ ಬರ್ತಾವ್ರಿ. ಎಷ್ಟೇ ಭಾರ ಹಾಕಿ ಬಡಿದ್ರು ಭೀ ರೊಟ್ಟಿ ಅಂತೂ ಒಂಚೂರು ಹರಂಗಿಲ್ಲ. ಅಷ್ಟು ಜಿಗಿ ಬರ್ತದೆ ರೀ. ಹಿಟ್ಟು ಜಿಗಿ ಹಾಕೊಂಡೇವು ಅಂದ್ರೆ ಹೇಳೋಕೆ ಒಂದು ಸ್ವಲ್ಪ ಚಂದ ಆತವ್ರಿ. ರೊಟ್ಟಿ ಭಾರಿ ಆತವ್ರಿ ಜಿಗಿ ಹಾಕೊಂಡೇವಂದ್ರೆ. ಹಾಗೆ ಕಲಿಸ್ಕೊಂಡ್ ಅಂದರೆ ಇದು ಆಗೋಲ್ಲ. ಆಮೇಲೆ ಈ ಕಡೆ ನನಗೆ ಮಾಮ ಏನೋ ಕೇಳಾಕತ್ತಿರು, ಅವ್ರಿಗೆ ಹೇಳಾಕತ್ತಿದ್ರನ್ನ. ಆಮೇಲೆ ನಮ್ಮ ರಚ್ಚು ನೋಡ್ರಿ ಇಲ್ಲೇ ಕೂತ್ಬಿಟ್ಟಾಳಕಿ. ನಾ ಯಾವಾಗ ಹಿಟ್ಟು ನಾದ್ತೀನಿ ಅವಾಗ ಹಿಟ್ಟು ತೊಗೊಂಡು ಹೋಗ್ತಾಳ್ರಿ ಆಕಿ. ಈಗ ಅವರು ಜಳಕ ಮಾಡ್ತಾರೆ ಇವಾಗ. ಜಳಕ ಮಾಡಿ ಜಳಕ ಆದಗಳಿಗೆಲ್ಲ ಊಟಕ್ಕೆ ಬರ್ತಾರೆ ಅವ್ರಂತರು. ಅದಕ್ಕೆಲ್ಲಗೆ ಪಟ ಬಡಿತೀನಿ ರೀ ಫ್ರೆಂಡ್ಸ್. ನಾನು ಜಿಗಿ ಹಾಕ್ಕೊಂಡು ಹಿಟ್ಟು ನೋಡ್ರಿ, ಹಿಟ್ಟು ಕಲಿಸ್ಕೊಂಡೀನಿ ನಾನು. ಅಂದ್ರೆ ನಾದ್ಕೊಂಡೀನಿ ರೀ. ನಾದ್ಕೊಂಡು ಕೆರೆ ಇವಾಗ ಬಡಿತೀನಿ ನೋಡ್ರಿ ರೊಟ್ಟಿ. ಇನ್ನು ಸಂತಿಗೆ ತೊಗೊಳಕ್ಕೆ ಒಂದು ಸ್ವಲ್ಪ ಲೇಟೇ ಆಗ್ತದಲ್ರಿ. ಯಾಕಂದ್ರೆ 11 ತನಕ ಲೇಟ್ ಇರ್ತಾವ್ರಿ ಫ್ರೆಂಡ್ಸ. 11ರಿಂದ ಹೋಗ್ಬೇಕ್ರಿ ನಾವು. ಹೋದ್ರು ಭೀ ಇವೆರಡು ಚುಕ್ಕೋಳಿ ತೊಗೊಂಡು ಬಿಸ್ಲಾಗ ಹೋಗ್ಲಕ್ಕಂತೂ ಒಲ್ಲ ಅನಿಸ್ತದೆ ರೀ. ಅವರಿಗೆ ತೊಗೊಂಬಾನ ಅವರು, ನೀನು ನಡಿ ಭಾಳ ಸಂತಿ ಅಂತ ಹೇಳತ್ತಿರೋರು. ಅದಕ್ಕೆ ಹೋಗ್ಬೇಕ್ರಿ ಪಟ ಅಂತೇಳಿ ಇದಿಟ್ಟು ಮಾಡಿ ಮಟ್ಟಿ ಹೋಗ್ತೀನಿ ರೀ ಫ್ರೆಂಡ್ಸ್. ಇವಾಗ ನಮ್ಮ ರಚ್ಚು ಅಂತ ಆಕಿನೂ ಹಿಟ್ಟು ತೊಗೊಂಡು ಆಡ್ಲಾತಿಳ್ರಿ. ಒಂದು ಸ್ವಲ್ಪ ಹಿಟ್ಟು ನಾದ್ಗಳಿಗೆ ಒಂದು ಸ್ವಲ್ಪ ಒಯ್ದಿಳ್ರಿ ಹಿಟ್ಟು ಹಾಕಿ. ನೋಡಿರಿ ಫ್ರೆಂಡ್ಸ್, ಎಷ್ಟರೇ ರೊಟ್ಟಿ ಚಂದ ಬರತ್ತಾವ ಅಂತೇಳಿ. ಆಮೇಲೆ ಒಂಚೂರರಿ ಎಲ್ಲಿ ಅಂದ್ರೆ ಹಿಂಗೆ ಮೂಗು ಸೀಳಿಲ್ರಿ, ಬಾಯಿ ಹರಿದಿಲ್ಲ ಅಂತೀವಿ ನಾವು. ಮೂಗು ಸೀಳಿಲ್ರಿ. ಒಂಚೂರು ಕೈ ಹರಿತಂದ್ರೆ ಭೀ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡ್ಕೆರೆ ಇಂದ್ರ ಕಡೆಗೆ ಕೂಡಿಸ್ಕೊಳಕ್ಕೂ ಬರ್ತದೆ ರೀ. ಮತ್ತು ರೌಂಡ್ ಆಗ್ತದ ನೋಡ್ರಿ. ಎಷ್ಟು ಭಾರಿ ರೊಟ್ಟಿ ಕಾಣತ್ತದ ಅಂತೇಳಿ. ನೋಡ್ಲಿಕ್ಕೆ ಎಷ್ಟು ಭಾರಿ ಬೆಳಕ. ಆಮೇಲೆ ಎಷ್ಟೇ ತಳಗ ಎಷ್ಟೇ ಚೆಂದ ಆಗಿರ್ಬೇಕು ರೀ ಫ್ರೆಂಡ್ಸ. ನೀವೆಲ್ಲ ಇಷ್ಟು ನಮ್ಮ ವಿಡಿಯೋ ನೋಡ್ತೀರಿ. ಒಂದು ಸಲ ನಮ್ಮ ರೊಟ್ಟಿ ನೋಡಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ, ನಮ್ಮ ರೊಟ್ಟಿ ಹೆಂಗಾಗ್ಯಾವ ಅಂತೇಳಿ. ರೊಟ್ಟಿ ಅಂತೂ ನನಗೆ ನೋಡಿದ್ರೆ ಇಷ್ಟು ದೊಡ್ಡ ರೊಟ್ಟಿ ಬಿಡ್ತೀನೇನೋ ಅನ್ನಿಸ್ತದೆ ರೀ. ಆಮೇಲೆ ನೀವು ಅಂದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತದ ನಂಗೆ ಗೊತ್ತಿಲ್ಲಲ್ರಿ. ನೀವು ಕಮೆಂಟ್ ಮಾಡಿ ಹೇಳೋದ್ ಬಗ್ಗೆ ನಂಗೆ ಗೊತ್ತಾಗ್ತದೆ ರೀ, ನಿಮ್ಗೆ ನಮ್ಮ ರೊಟ್ಟಿ ಇಷ್ಟ ಆಗ್ತಾವಂತೇಳಿ. ಇವಾಗ ನಾನು ಇದೆಷ್ಟು ರೊಟ್ಟಿ ಬಡ್ದು ಆಮೇಲೆ ಅವರು ಊಟ ಮಾಡ್ತಾಯಿರ್ತಾರೆ. ಏನು ಮಾಡ್ತಾರೇನೋ. ಪಲ್ಯ ಅಂತೂ ಮಾಡಿಲ್ಲರಿ. ರಾತ್ರಿದು ಟಮಾಟಿ ಸಾರದ ಅದೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಡ್ತೀನಿ ರೀ. ಅದೇ ಊಟ ಮಾಡ್ತಾರೆ ಅವರು. ಇದೆಷ್ಟು ಪಟ ಅಂತೇಳಿ ಬಡಿತೀನಿ ರೀ. ಬಡ್ದಕೆರೆ ಆಮೇಲೆ ಬಟ್ಟೆ ಬಾಂಡ್ಯ ಎಲ್ಲ ಇದ್ದಿದೆ ಅಲ್ರಿ ಫ್ರೆಂಡ್ಸ. ಈ ಕಡೆ ಒಂದು ವಾರ ಐತ್ರಿ. ನಮ್ಮ ರಾಯಣ್ಣ ಬರ್ತಡೇಗೆ ಹೋಗಿದ್ದೆ ರೀ ನಾವು. ಬರ್ತಡೇ ವಿಡಿಯೋ ಹಾಕಿಲ್ರಿ, ಎಲ್ಲರಿಗೂ ಸಾರಿ ರೀ. ಯಾಕಂದ್ರೆ ಬರ್ತಡೇ ವಿಡಿಯೋ ಮಾಡ್ಕೊಂಡಿಲ್ಲ. ಅವರು ಅಲ್ಲಿ ಜಳಕ ಮಾಡತ್ತಾರ ನೋಡ್ರಿ. ರಚ್ಚು ಎದ್ದು ಬಂದ್ರಿ ಹಿಟ್ಟು ಕೊಡು ಅಂತೇಳಿ. ಆಮೇಲೆ ಹಿಟ್ಟು ಬಿಡಿದ್ರು ಒಂದು ಸ್ವಲ್ಪ ಕೊಟ್ರಿ. ಎದ್ದು ಹೋಗೋಕೆ ಎಲ್ಲಿ ಕುಂದ್ರು ಹೋಗು, ಎಲ್ಲಿ ಕೂತೆ ಒಟ್ಟು ಹಿಟ್ಟು ಬಿಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಎದ್ದು ಹೋದೋಡ್ರಿ ಆಕಿನು. ಯಾಕಂದ್ರೆ ಹಿಟ್ಟು ನೋಡಿ ಹಂಗೆ ಬಿಡ್ತಾಳ್ರಿ ಆಕಿ. ಅದು ಒಟ್ಟು ಹಿಟ್ಟು ನೆಲಕ್ಕೆ ತಿಕ್ಕಿ ಬರ್ತಾಳ್ರಿ. ತಿಕ್ಕಿ ಬಂದು ಆಮೇಲೆ ನನಗೆ ಇಲ್ಲಿ ಹಿಟ್ಟು ಬಿಡ್ಲಿಕ್ಕೆ ಬರ್ತಾಳ್ರಿ. ಕೆಲಸಕ್ಕೆ ಹೋಗಿಲ್ರಿ ಫ್ರೆಂಡ್ಸ. ಕೆಲಸಕ್ಕೆ ಎಲ್ಲಿ ಕೆಲಸನೇ ಇಲ್ಲರಿ. ಈಗ ಬ್ಯಾಸ್ಗ್ಯಾಗ ಎಲ್ಲ ಏನಿದ್ರು ಭೀ ಮಳೆಗಾಲದಾಗ ತಂಡ್ಯಾಗೆ ರೀ. ದೀಪಾವಳಿ ಆದ ಬಳಕೆ ಈಗಂತೂ ಬ್ಯಾಸ್ಗೆ ಕೆಲಸನೇ ಇಲ್ಲರಿ. ಇರೋಷ್ಟು ದಿನ ನೋಡ್ಬೇಕ್ರಿ. ಮತ್ತು ಊರಿಗೆ ಹೋಗ್ಬೇಕಾ ಊರಾಗ ಅಲ್ಲಿ ಇಲ್ಲಿ ಹತ್ತತಾವು. ಇಲ್ಲಿ ಇರೋಸ್ತನ ದೌಂತಿ ಮಾಡೋದ್ರಿ. ರೊಟ್ಟಿಗಳಿಗೆ ಬಡದ್ಗಳಿಗಿಲ್ಲ ನಾನು ಇಲ್ಲಿ ಒಣಗಿ ಮಾಡತ್ತೀನಿ ನೋಡ್ರಿ.
ಅವರು ರಾತ್ರಿ ಟಮಾಟೆ ಸಾರಿತ್ತು, ಅದೇ ಉಂಡು ಹೋದರು. ಇಲ್ಲಿ ನಾವೊಂದು ಸ್ವಲ್ಪ ಇನ್ನೊಂದು 4 ಟಮಾಟಿ ಕುದಿಸಿ ಇವಾಗ ಟಮಾಟಿ ಸಾರು ಮಾಡ್ತೀನಿ ರೀ. ಟಮಾಟಿ ಕುದಿಸ್ಕೊಂಡು ಇಟ್ಕೊಂಡಿದ್ರಿ, ರೊಟ್ಟಿ ಆದಗಳಿಗೆ ಅದೇ ಒಲೆ ಮೇಲೆ ಟಮಾಟಿ ಇಟ್ಟು ಟಮಾಟಿ ಕುದಿಸ್ಕೊಂಡು ಆಮೇಲೆ ಕಲಿಸ್ಕೊಂಡು ಇಟ್ಕೊಂಡಿದ್ರಿ. ಕಿವುಚ್ ಅಂತೀವಿ ರೀ ನಾವು, ಕಿವುಚ್ಕೊಂಡು ಇಟ್ಕೊಂಡಿದ್ದ. ಆಮೇಲೆ ಬಟ್ಟೆ ನಿರ್ಮದ ಹಾಕಿದ್ರಿ, ಬಟ್ಟೆ ನಿರ್ಮದ ಹಾಕಿಟ್ಟಿನಿ. ಇವಾಗ ನೋಡಿರಿ ಒಲೆ ಊದಿ ಸಾಕೈತ್ರಿ. ಒಲೆ ಊದಾದ್ರಾಗ ನನ್ನ ಕಣ್ಣೇ ತಿರುಗ್ತಾವ್ರಿ ಫ್ರೆಂಡ್ಸ, ಅಷ್ಟು ಒಲೆ ಕಾಡ್ತದ್ರಿ ಒಳಗೊಮ್ಮಮ್ಮ. ಅಂದ್ರೆ ಭೀ 2-3 ಸಲ ಊದಾದ್ರಾಗ ಒಲೆ ಉರಿತಿ. ಉರಿದ ಬಳಿಕ ಇವಾಗ ನೋಡಿರಿ ಜೀರಿಗೆ ಸಾಸಿವೆ ಹಾಕಿನಿ. ಜೀರಿಗೆ ಸಾಸಿವೆ ಹಾಕ್ಯಾರೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಕತ ಕುದೇ ಮತ್ತಿಗೆ ಎಣ್ಣೆ ನೋಡ್ಕೆರೆ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಇವಾಗ ಕುಟ್ಟಿಟ್ಕೊಂಡೇನಿ ರೀ ಬೆಳ್ಳುಳ್ಳಿ, ಸುಲ್ಲುದು ಮಾಡಿ ಕುಟ್ಟಿಟ್ಕೊಂಡಿದ್ದು ಇವಾಗ ಹಾಕ್ಲತ್ತೀನಿ ನೋಡಿರಿ. ಅದ್ರಾಗ ಹಾಕ್ಯಾರೆ ಇವಾಗ ಮಿಕ್ಸ್ ಮಾಡ್ತೀನಿ ನೋಡಿ, ಸ್ವಲ್ಪ ಕೆಂಪಗಾಗತ್ತಾನ ಮಿಕ್ಸ್ ಮಾಡಿ ಆಮೇಲೆ ಇದು ಮಾಡ್ತೀನಿ ರೀ. ಟಮಾಟಿ ಆಂಬ್ರ ಅಂತೂ ಭಾರಿ ಆಗ್ತದೆ ರೀ. ಇವು ಟಮಾಟಿ ಇಲ್ಲೇ ನಂಬಲ್ಲೇ ಗಿಡದಾಗ ಆಗ್ಯಾವ್ರಿ. ಇಲ್ಲಿ ನಿಂಬೆ ಗಿಡದ ತಳಗೆ ರೀ, ನಿಂಬೆ ಗಿಡ ತೋರಿಸಿನಲ್ರಿ ನಿಮ್ಗೆ, ಅಲ್ಲಿ ನಿಂಬೆ ಗಿಡದ ತಳಗೆ 1-2 ಟಮಾಟಿ ಗಿಡ ಆಗ್ಯಾವ್ರಿ. ಅದರನ್ನೇ ಟಮಾಟಿ ರೀ. ಟಮಾಟಿ ಅಂತೂ ಇವು ಟಮಾಟಿ ಜವಾರಿ ಟಮಾಟಿ ಇದ್ದಂಗೆ ಅವ್ರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ ಸಾರ, ಹುಳಿ ಟಮಾಟಿ ಆಂಬ್ರ ಅಂತೀವಲ್ಲ ರೀ, ಟಮಾಟಿ ಆಂಬ್ರ. ಖಾರ ನೋಡ್ರಿ ಇಷ್ಟೇ ಐತ್ರಿ. ಅದು ಕೈಯಾಗ ಬಂದಾಕ ಅಳಗಡ್ಸೆ ನೋಡೋದ್ರಿ ಅದು ಖಾರಕ್ಕೆ. ಯಾಕಂದ್ರೆ ಈ ಕುಟ್ಟು ಬೇಕ್ರಿ ನಾವು ಖಾರನು. ಇದೆಲ್ಲ ಆದ ಬಳಿಕ ಟಮಾಟಿ ಆಂಬ್ರ ಮಾಡಿ ಮಟ್ಟಿ ಆಮೇಲೆ ಇನ್ನು ನಾವು ರೆಡಿ ಆಗ್ಬೇಕ್ರಿ. ಆಮೇಲೆ ಬಟ್ಟೆ ಭಾಂಡ್ಯ ಕಸ ಹುಡ್ಗೋದು ಎಲ್ಲ ಇನ್ನೂ ಅಷ್ಟಕ್ಕಷ್ಟೇ ಅದಾವ್ರಿ ಫ್ರೆಂಡ್ಸ. ಇವಾಗ ಮಾಡ್ಕೋತೀನಿ ರೀ ಎಲ್ಲ ನಾನು ಪಟ ಅಂತೇಳ್ಕೆರೆ ಅವರು ಮತ್ತು ಹಿಂದ್ರ ಕಡೆ ನನಗೆ ಗಡ್ಬಡ್ ಮಾಡಬಾರ್ದಲ್ರಿ, ಅದ್ರ ಕಾಲಾಗಿ ಇದಿಷ್ಟು ಆಂಬ್ರ ಮಾಡಿ ಬಿಡ್ತೀನಿ ರೀ. ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಇವಾಗ ನೋಡ್ರಿ ಫ್ರೆಂಡ್ಸ ಬಟ್ಟೆ ಭಾಂಡ್ಯ ಆಮೇಲೆ ಕಸ ಎಲ್ಲ ಆಯ್ತು ನೋಡ್ರಿ. ಸಟ್ಟಾತೆಲ್ಲ ತಿಕ್ಕಿಟ್ಟಿನಿ ನಾನು. ಹೋಗ್ಬೇಕಂದಿದ್ದೇವ್ರಿ, ಈಗ ಎಲ್ಲ ರೆಡಿಯಾಗಿದ್ದು. ನಾನು ಬರೀ ಸೀರೆ ಇಟ್ಟೆ ಉಟ್ಕೊಳ್ಳೋದಿತ್ತು. ನಮ್ಮ ಆಯಿಗೇನೋ ಆರಾಮಿಲ್ಲತ್ರಿ, ಅದಕ್ಕೆ ನಿನ್ನೆ ಒಂದು ಸ್ವಲ್ಪ ಲಗ್ನಕ್ಕೆ ಹೋಗಿ ಬಂದಿವ್ರಿ. ಆಯಿ ಮದ್ವೆ ಇತ್ತತ್ರಿ ಯಾರ್ದು, ಮದ್ವೆಗೆ ಹೋಗಿರ್ರಿ. ಹೋಗ್ಯಾರೆ ಬಂದಾರೇನೋ ಭಾಳ ಹೈರಾಣ ಆದಂಗೆ ಕಾಣ್ತದ್ರಿ. ಅದಕ್ಕೆ ಎಲ್ಲ ಕಡೆ ತಿರ್ಗಾಡ್ರೇನ್ರಿ. ಇವತ್ತು ಉರಿ ಚಳಿ ಆಮೇಲೆ ಕೈಕಾಲು ಹರಿಯೋದು ಎಲ್ಲ ಆಲಾಗತ್ತನ. ಕೈಕಾಲು ಹರಿಯೋದಂದ್ರೆ ಕೈಕಾಲು ನುಸದ್ರಿ, ಎಲ್ಲ ಆಲಾಗತ್ತನ. ಮುಕ್ಕೊಂದಕ್ಕೆ ಎದ್ದಿಲ್ಲ ಐತ್ರಿ ನಮ್ಮ ಆಯಿ. ನಮ್ಮ ಭಾವನ ಮಗ ಅಲ್ರಿ ನಮ್ಮ ಆಯಿ ಬಲ್ಲಿ. ಅದಕ್ಕೆ ಫೋನ್ ಹಚ್ಚಿ ಹೇಳಿದ್ರಿ, ಆಯಿ ಹೇಳೋದಿಗಳ ಮುಕ್ಕೊಂಡಾಳ ಅಂತೇಳಿ. ಹೋಗ್ಯಾರ್ರಿ ಅವರು. ಈಗ ನೋಡೋ ದವಾಖಾನಿಗೆ ತೋರಿಸಿ ಬರ್ಬೇಕಂತೇಳಿ ಅವ್ರು ನಾ ಈ ಕಡೆ ಸಂತಿಗೆ ಅಂತೇಳಿ ಹೋಗ್ತೇವ್ರಿ. ಮತ್ತು ಹಿಂದ್ರ ಕಡೆಗೆ ಆಯಿ ಬಲ್ಲಿ ಹೋಗೋದಾಗಲ್ರಿ ಅವರಿಗೆ. ಬಾರ ಗಾಳಿ ಭಾಳ ಬಿಟ್ಟದ, ತೆಂಗಿನ ಪಟ್ಟಿಗಿಟ್ಟು ಬಿದ್ದವು. ಬಂದು ನೋಡ್ರಿಕಿನು ಎಲ್ಲೇ ಇರ್ಲಾಕ ನೋಡ್ಕೊತ ಬರ್ತಾರ್ರಿ. ಹೋಗ್ಯಾರಿ ತೋರಿಸಿ ಮಾಡಿ ಬಿಟ್ಟು ಬರ್ತೀನಿ ಅಂತ ಹೇಳ್ಯಾರ. ಅಟ್ಟತನ ನನಗೆ ರೆಡಿ ಆಗ ಅಂತ ಹೇಳ್ಯಾರ. ಒಂದು ಜರ ದನಗಳಿಗೆ ಮೇವು ಇದ್ದಿತ್ತಿರ ಮೇವು ಹಾಕಂತೇಳಿರು, ಹಾಕಿದ್ರಿ ನಾನು ಮೇವು ಅಂತೆಲ್ಲ. ಅವ್ರು ಬರೋಣ ಹೋಗ್ತೇವ್ರಿ ಫ್ರೆಂಡ್ಸ. ಅವ್ರು ಅದ್ರಾಗ ಸೀರೆ ಅತ್ತೆಲ್ಲ ಉಟ್ಕೋತೀನಿ ರೀ ನಾನು. ನೋಡ್ರಿ ನಮ್ಮ ಶಾದ ತಲೆ ಅತ್ತೆಲ್ಲ ಇಕ್ಕೋಗ್ಬಿಡ್ತಾಳ. ಕಿವಿ ಅಂತ ತೆಗ್ದೀನಿ ರೀ, ಕಿವಿ ತೂತ ಅಡ್ಡಾಲತ್ತೀವ್ರಿ ಭಾಳ ಆಕಿನು. ಅದ್ರ ಕಡೆಗೆ ಕಿವಿ ಅಂತ ತೆಗ್ದೀನಿ ರೀ ನಾನೇ. ನೋಡಿ ಬಾನ ಉಣ್ಬೇಡ ರೊಟ್ಟಿ ಟಮಾಟ ಕರ್ಬೋಣ, ಇಲ್ಲ ರೊಟ್ಟಿ ಹಾಲು ಹಾಕೊಂಡು. ಇವಾಗ ನೋಡಿರಿ ಫ್ರೆಂಡ್ಸ ನಮ್ಮ ಅಂಬಾರಿ ತೊಗೊಂಡು ನಾವು ನಮ್ಮ ಯಜಮಾನ್ರು ಅಂಬಾರಿ ಮೇಲೆ ಕೂತು ಸಂತಿ ಕಡೆಗೆ ಹೊಂಟೀವಿ ನೋಡ್ರಿ. ಊರ ಕಡೆಗೆ ಊರಾಗ ಹೋಗಿ ಒಂದು ಸ್ವಲ್ಪ ಏನೇನು ಸಂತಿ ಅದೆಲ್ಲ ಎಲ್ಲ ತೊಗೊಂಡು ಮಾಡಿ ಬರ್ತೀವಿ ರೀ. ರಚ್ಚು ರಾಧಿಕಾ ಇಲ್ಲೇ ಮನೆಗೆ ಬಿಟ್ಟಿವ್ರಿ. ಆಯಿ ಹತ್ತ ಬಂದಿರಲ್ರಿ, ಆಯಿಗೆ ಒಂಚೂರು ಆರಾಮಿದ್ದಿದ್ದಿಲ್ಲ. ಅದಕ್ಕೆ ಆಯಿ ಬಂದಿಳ್ರಿ, ದವಾಖಾನೆ ತೋರಿಸ್ಕೊಂಡು. ನಾವೇ ಇಲ್ಲೇ ಇರು, ನಮ್ಮ ರಚ್ಚು ತಿರ್ತಾರ ಬಿಸ್ಲಾಗ ಎಲ್ಲೋ ಚುಕ್ಕೊಳಿಗೆ ಅಂತೇಳಿ ಮನೆಗೆ ಬಿಟ್ಟು ಹೊಂಟೀವ್ರಿ. ಇನ್ನೂ ದೂರ ಅದ ರೀ ಹೋಗೋದು, ಒಂದು ಸ್ವಲ್ಪ ಲೇಟೇ ಆಗ್ತದ. ಹೋಗ್ಬೇಕಲ್ರಿ ಅಲ್ಲಿಗೆ, ಅದಕ್ಕಲೆಗೆ ಈಗ ನಮ್ಮ ಹೊಲ ದಾಂಟಿವ್ರಿ. ಏನೋ ಜಸ್ಟ್ ಹೊಲ ದಾಂಟಿ ಇಲ್ಲಿ ರೋಡ್ ಬರ್ತದ್ರಿ, ಕಾಂಕ್ರೀಟ್ ರೋಡ, ಕಾಂಕ್ರೀಟ ಏನೋ ಅಂತಾರೆ ಇದಕ್ಕೆ. ಆ ರೋಡಿಗೆ ಬಂದಿದ್ದೇವೆ ರೀ ಈಗ. ಇಲ್ಲಿ ನೋಡ್ರಿ ದರ್ಗಾ ಐತೆ ನೋಡ್ರಿ, ಇಲ್ಲಿ ದೊಡ್ಡ ದರ್ಗಾ. ಇಲ್ಲಿ ಅಂತೂ ಅಮಾವಾಸ್ಯೆಗೆ ಅಂತೂ ಮಂದಿ ಅಂತೂ ಭಾಳ ಮಂದಿ ಇರ್ತಾರೆ ರೀ. ಈಗ ಅಷ್ಟೇನು ಮಂದಿಲ್ಲ, ಸುಮ್ಮ ದೇವ್ರಿಗೆ ಬಂದವ್ರು ಇಷ್ಟೇ ಇರ್ತಾರೆ.
ಹೋಗ್ತೇವ್ರಿ. ಇವಾಗ ಹೋಗಿ ಸಂತಿ ಅಂತ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಸಂತಿ ಮಾಡ್ಕೊಂಡೀವಿ. ಒಂದು ಪಿಶವಿ ತೊಗೊಂಡು ಒಂದು ಪಿಶವಿ ಪೂರ ಸಂತಿ ಮಾಡೀವಿ. ಆಮೇಲೆ ಬಿಸಿಲಂತೂ ಜಾಸ್ತಿ ಎತ್ತಿದ್ರಿ. ನನಗಂತೂ ತಲೆ ಮೇಲೆ ಸೆರಗ ಹಚ್ಕೊಂಡು ನಿಂತು ಬಿಟ್ಟಿದ. ಇವಾಗ ಬೆಳ್ಳುಳ್ಳಿ ತೊಗೋಬೇಕಂತೇಳಿ ನಿಂತಿದ್ದೇವ್ರಿ. ಮೆಣಸಿನ್ಕಾಯಿ ತೊಗೊಂಡಿವಿ ಖಾರ ಕುಟ್ಸಕ್ಕೆ. ಮಸಾಲೆ ಖಾರ ಕುಟ್ಟಿಸ್ತೇವಲ್ರಿ, ಅದಕ್ಕೆ ಮಸಾಲೆ ಖಾರ ಕುಟ್ಟಕ್ಕೆ ಇಲ್ಲಿ ಬೆಳ್ಳುಳ್ಳಿ ತೊಗೋಬೇಕಲ್ರಿ ಖಾರಿಗೆ. ಆಮೇಲೆ ಮನೆಗೂ ಆತದ ಅಂತೇಳಿ ಬೆಳ್ಳುಳ್ಳಿ ತೊಳಕ್ಕೆ ನಿಂತೀವಿ. ಅವ್ರು ಎಲ್ಲಿ ದುಕಾನ್ದವ್ರನ್ನವ್ರದ್ದು ಬರಲಾಗಿರ್ರಿ, ಒಟ್ಟು ಎಲ್ಲಿ ಹೋಗಿರೇನು. ಇವಾಗ ಬಂದಿರ್ರಿ ಅವರು. ಅವ್ರ ದುಕಾನ್ದವ್ರಲ್ಲಂತ್ರಿ ಮತ್ತೊಬ್ಬರು ಅಂದ್ರೆ ಹಿಂಗೆ ಅಲ್ಲೇ ಬಾಜುಕ ಇರ್ತಾರಲ್ರಿ ಒಬ್ಬೊಬ್ರು ಹಿಂಗೆ ಹೇಳ್ಕೊಂಡು ಹೋಗಿರ್ತಾರೆ ರೀ ಅವರು. ಅದ್ರ ಕಾಲಾಗೆ ಅವರು ಹಿಂದ್ರ ಕಡೆಗೆ ಬಂದು ಕೆರೆ ಕೊಡ್ತೀನಿ ರೀ, ನಾನೇ ಕೊಟ್ಟಿದ್ದು ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕೊಡ್ರಿ ನೀವೇ ಅಂಥೇಳಿ ಒಂದು ಅರ್ಧ ಕಿಲೋ ಬೆಳ್ಳುಳ್ಳಿ ತೊಗೊಂಡೇವ್ರಿ. ಆಮೇಲೆ ನಾನು ಒಂದು ಬೆಳ್ಳುಳ್ಳಿ ಇದ್ರ ನೋಡಿ ಹಾಕಿದೆ. ಆಮೇಲೆ ಅಲ್ಲಿ 500 ಗ್ರಾಮ್ ಬಿತ್ತು. ಎಷ್ಟು ಕೊಡಾಗತ್ರಿ ಅಂತ ಕೇಳ್ದೆ. ಅರ್ಧ ಕಿಲೋ ಅಂತ ಹೇಳಿದ್ರು. ನಮ್ಗೆ ಅಷ್ಟೇ ಅರ್ಧ ಕಿಲೋ ಸಾಕಂತೇಳಿ ಅರ್ಧ ಕಿಲೋ ತೊಗೊಂಡೇವ್ರಿ. ತೊಗೊಂಡು ಮಾಡಿ ಇವಾಗ ನೋಡ್ರಿ, ಇಲ್ಲಿ ನಮ್ಮ ಆಯಿ ಬಂದಿಳಲ್ರಿ, ಆಯಿ ಜೊತೆ ಮೆಣಸಿನ್ಕಾಯಿ ಕಡಿಯಾಕತ್ತಿದ್ರಿ. ಒಂದು ಸ್ವಲ್ಪ ಜಾಸ್ತಿ ಇದ್ದು ರೀ ಮೆಣಸಿನ್ಕಾಯಿ. 5 ಕಿಲೋ ಮೆಣಸಿನ್ಕಾಯಿ ತೊಗೊಂಡಿದ್ದೆವು. ಅದಕ್ಕೆ ಮೆಣಸಿನ್ಕಾಯಿ ತೊಗೊಂಡು ಇವಾಗ ತುಂಬ ಕಡಿಯಾಕತ್ತೀವಿ ರೀ ನಾವು ಆಯಿ. ಮುಂದೆ ಏನು ಮೆಣಸಿನ್ಕಾಯಿ ಕಡ್ಡಿ ಇರ್ತಾವಲ್ರಿ, ಅವಕ್ಕೆ ತುಂಬ ಅಂತೀವಿ ರೀ ನಾವು, ಮೆಣಸಿನ್ಕಾಯಿ ತುಂಬ. ಅದಕ್ಕೆ ಮೆಣಸಿನ್ಕಾಯಿ ತೊಗೊಂಡು ತುಂಬ ಕಡಿಯಾಕತ್ತೀವಿ. ಒಂದು ಸ್ವಲ್ಪ ಕಡ್ದು ಹಾಕಿವ್ರಿ ಅಲ್ಲಿ ಬಿಸಿಲಾಗ. ಭಾಳ ಅಂದ್ರೆ ಭಾಳ ಹಸಿ ಇದ್ದು ನೋಡ್ರಿ ಮೆಣಸಿನ್ಕಾಯಿ. ನನಗಂತೂ ಒಟ್ಟು ಕಡೆಯಂಗೆ ಆಗಲ್ಲ ಇವು. ಒಂದು ಸ್ವಲ್ಪ ಕಟ್ಟಿಗೆ ಇದ್ದು ಅಂದ್ರೆ ಕಟ ಅಂತ ಮುರಿತೇವ್ರಿ. ಇವು ಹಸಿ ಅವಲ್ರಿ, ರಬ್ಬಲ್ಲಿ ಹಿಗ್ಗಾಗತ್ತೀವ್ರಿ ಒಂದು ಸೌನ. ಅದ್ರಕ್ಕೆಲ್ಲ ಬ್ಯಾಸರು ಬರಾಕತ್ತೈತ್ರಿ. ಒಂದು ಎಟ ತನಕ ಕೂತಿದ್ದೇವ್ರಿ. ಈಸೆ ಕಡ್ದೇವ್ರಿ. ಮರದಾನಿಸು ಅಲ್ಲೊಂದು ಮರ ಒಯ್ದು ಹಾಕಿವಿ ಅಷ್ಟೇ ರೀ. ನಮ್ಮ ಶಾದು ಒಯ್ದು ಹಾಕ್ಲಾಗತ್ತೇಳ್ರಿ, ಅಲ್ಲಿ ಒಯ್ದು ಹಾಕ್ತೀನಿ ಅಂತೇಳಿ. ನಾ ಬ್ಯಾಡ ಅನ್ನತ್ತಿದ್ರಿ. ಖಾರ ಹತ್ತಂದ್ರೆ ಕಣ್ಣಿಗೆಲ್ಲ ಹಚ್ಕೋತಾರೆ, ಒಂದು ಸೌನ್ ಅಳತಾರಂತೇಳಿ. ಎಂದು ಒಯ್ಯಲಕ್ಕೆ ಬಿಡು ಅಂತ ಹೇಳಿದವ್ರಿ. ಅದಕ್ಕೆ ನಾನು ಬಿಟ್ರಿ, ಯಾಕೆ ಒಯ್ಯಲಕ್ಕೆ ಅಂತೇಳಿ. ಇವತ್ತಿನ ಲಾಗ ಇದು ಆಗಿತ್ತು ರೀ ಫ್ರೆಂಡ್ಸ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್. ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ರೀ.